ಇನ್ನು ಕರ್ನಾಟಕ ಬಂದ್ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಪೊಲೀಸರ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ಹಾಜರಿದ್ದಾರೆ ಪೊಲೀಸ್ನವರು. ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್ ಹೀಗೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ನವರು ನಿಗಾ ವಹಿಸಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಯಾವ್ಯಾವ ಜಾಗದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾರೋ ಆ ಭಾಗದಲ್ಲೆಲ್ಲ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಕೆಆರ್ ಮಾರ್ಕೆಟ್, ಟೌನ್ ಹಾಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಫ್ರೀಡಂ ಪಾರ್ಕ್, ಮೆಜೆಸ್ಟಿಕ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರ ತೀವ್ರ ನಿಗಾ ವಹಿಸಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಅಂದರೆ ಈಗಾಗಲೇ ಹಲವು ಭಾಗದಲ್ಲಿ ಹೋರಾಟವನ್ನ ಮಾಡ್ತಾರಲ್ಲ, ಇನ್ನು ಫ್ರೀಡಂ ಪಾರ್ಕಿಂದ ಇನ್ನು ಇಲ್ಲಿ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ರ್ಯಾಲಿನ ಕೂಡ ಹಮ್ಮಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ಅದೇ ರೀತಿಯಲ್ಲಿ ಅಹಿತಕರ ಘಟನೆಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಗೃಹ ಇಲಾಖೆ ಸೇರಿದಂತೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಈ ಬಾರಿ ಸಿಕ್ಕಾಪಟ್ಟೆ ಟೈಟ್, ಅಂದರೆ ಎಲ್ಲೂ ಕೂಡ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ, ಅಂದರೆ ಒತ್ತಡ ಪೂರ್ವಕವಾಗಿ ಯಾರನ್ನೂ ಕೂಡ ಬಂದ್ ಮಾಡಿಸೋ ಹಾಗಿಲ್ಲ. ಸ್ವಯಂ ಪ್ರೇರಣೆಯಿಂದ ಏನು ಬೇಕಾದರೂ ಮಾಡಬಹುದೇ ಹೊರತು ನೀವು ಬಂದ್ ಮಾಡಿ ಅನ್ನೋದು ಕೂಡ ಯಾರು ಆಗ್ರಹ ಕೂಡ ಮಾಡೋ ಹಾಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವ್, ಕಾವೇರಿ ನೀರು ವಿವಾದ ಹಂಚಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕರ್ನಾಟಕ ಬಂದ್ಗೆ ಏನು ಕರೆಯನ್ನು ಕೊಟ್ಟಿದ್ರು, ಆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಕೂಡ ಪೊಲೀಸ್ ಇಲಾಖೆ ಕೆಲವೊಂದು ಸೂಚನೆ ಮತ್ತು ಆದೇಶಗಳನ್ನು ಕೂಡ ಹೊರಡಿಸಿರುವಂಥದ್ದು. ಆ ಉದ್ದೇಶಪೂರ್ವಕವಾಗಿ ಯಾವುದೇ ವ್ಯಕ್ತಿ ಸಂಘಗಳು ಅಥವಾ ಸಂಘಟನೆಗಳು ಏನಾದರೂ ಸಾರ್ವಜನಿಕರ ಆಸ್ತಿಗೆ ಒತ್ತಾಯಪೂರ್ವಕವಾಗಿ ತೊಂದರೆ ಮಾಡುವಂಥದ್ದು, ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸುವಂಥದ್ದು, ಈ ರೀತಿಯಾದಂಥ ಏನಾದರೂ ಕಾನೂನು ಬಾಹಿರವಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ಅಂಥವರ ವಿರುದ್ಧ ಪೊಲೀಸರು ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಪ್ರತಿಭಟನೆ ಮತ್ತು ಹೋರಾಟ ಮಾಡುವಂಥದ್ದು ಪ್ರಜಾಸತ್ತಾತ್ಮಕವಾಗಿ ಎಲ್ರಿಗೂ ಅವಶ್ಯಕತೆ ಇದೆ ಮತ್ತು ಅದು ಹಕ್ಕು ಆಗಿರುವಂಥದ್ದು. ಆದರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅದನ್ನು ಮಾಡಬಾರ್ದು, ತಮ್ಮ ಹಕ್ಕನ್ನು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಟೌನ್ ಹಾಲ್ ಸೇರಿದಂತೆ ಫ್ರೀಡಂ ಪಾರ್ಕ್ ಆಗಿರ್ಬೋದು, ಮೆಜೆಸ್ಟಿಕ್ ಹಾಗೂ ಸ್ಯಾಟಲೈಟ್ ಬಸ್ ನಿಲ್ದಾಣಗಳಲ್ಲೂ ಕೂಡ ಈ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸದ್ಯ ಈಗ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣದ ಒಂದು ಚಿತ್ರಣವನ್ನು ನಾವು ನೋಡೋದಾದ್ರೆ ಎಂದಿನಂತೆ ಕೂಡ ಬಸ್ಗಳ ಸಂಚಾರ ಕೂಡ ಇರುವಂಥದ್ದು, ಪ್ರಯಾಣಿಕರು ಕೂಡ ಬರ್ತಾ ಇದ್ದಾರೆ. ಮೈಸೂರು, ಮಂಡ್ಯ ಹಾಗೂ ಈ ಒಂದು ಭಾಗಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ಒಂದು ಸಂಚಾರ ಕೂಡ ಇದೆ. ಜೊತೆಗೆ ಇಲ್ಲಿಂದ ಪ್ರಮುಖವಾಗಿ ತಮಿಳುನಾಡಿಗೂ ಕೂಡ ಬಸ್ಗಳು ಕೂಡ ಸಂಚಾರವನ್ನು ಮಾಡುತ್ತೆ ಪ್ರತಿನಿತ್ಯ ಕೂಡ. ತಿರುಪತ್ತೂರು ಆಗಿರ್ಬೋದು, ಕೃಷ್ಣಗಿರಿ, ತಿರುವಣ್ಣಾಮಲೈ, ಪಾಂಡಿಚೇರಿ ಸೇರಿದಂತೆ ಧರ್ಮಪುರಿ, ಸೇಲಂ ಈ ಒಂದು ಭಾಗಗಳಿಗೂ ಕೂಡ ಬಸ್ಗಳು ಇಲ್ಲಿಂದ ಸಂಚಾರವನ್ನು ಮಾಡುತ್ತೆ. ಆದರೆ ಬೆಳಗಿನಿಂದ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಇದ್ದಿಲ್ಲ. ಈಗ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತಹದ್ದು ಬಸ್ ನಿಲ್ದಾಣದ ಒಳಗಡೆ ಹಾಗೂ ಎಕ್ಸಿಟ್ ಪಾಯಿಂಟ್ಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಒಂದು ವೇಳೆ ಏನಾದರೂ ಉದ್ದೇಶಪೂರ್ವಕವಾಗಿ ಬಂದು ಯಾರಾದರೂ ತೊಂದರೆ ಕೊಡುವಂತಹದ್ದು ಅಥವಾ ಬಸ್ಗಳನ್ನು ತಡೆದು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಕೆಲಸಗಳೇನಾದರೂ ಮಾಡಿದ್ರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಸೊ ಹಾಗಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಿನಿಂದ ಕೂಡ ಸುಮಾರು ಬಸ್ಗಳು ಇಲ್ಲಿಂದ ಕೂಡ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಪ್ರಯಾಣಿಕರು ಕೂಡ ಬಸ್ನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಇಲ್ಲಿವರೆಗೂ ಕೂಡ ವರದಿಯಾಗಿಲ್ಲ. ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳಕ್ಕೆ ಈಗ ಮುಂದಾಗಿರುವಂತಹದ್ದು. ಒಂದು ವೇಳೆ ಏನಾದರೂ ಉದ್ದೇಶಪೂರ್ವಕವಾಗಿ ಇಂಥವರು ಏನಾದರೂ ಬಂದ್ ಮಾಡಿಸುವಂತಹದ್ದಾಗಲಿ, ಅಂಗಡಿಗಳನ್ನು ಕ್ಲೋಸ್ ಮಾಡಿಸುವಂತಹದ್ದಾಗಲಿ, ಸಾರ್ವಜನಿಕರ ಆಸ್ತಿಗಳಿಗೆ ಏನಾದರೂ ತೊಂದರೆ ಮಾಡಿದ್ದೆ ಆದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸದ್ಯ ಈಗ ಸಮಯ ಇನ್ನು 8:15 ಆಗ್ತಾ ಇರುವಂತದ್ರಿಂದಾಗಿ ನಿಧಾನವಾಗಿ ಏನಾದರೂ ಹೋರಾಟಗಾರರು ಬರ್ಬೋದು, ಬಂದನ್ನು ಮಾಡಿಸಬಹುದು. ಈ ಬಂದ್ ಇವತ್ತು ಯಶಸ್ವಿ ಆಗುತ್ತಾ ಅಥವಾ ಈ ನಾಮಕಾವಸ್ಥೆ ಆಗುತ್ತಾ ಅಂತ ಕೂಡ ಕಾದು ನೋಡಬೇಕು. ಕೆಲವು ಕನ್ನಡಪರ ಸಂಘಟನೆಗಳಲ್ಲೇ ಕೂಡ ಏನೋ ಒಂದು ಹೊಂದಾಣಿಕೆ ಇಲ್ಲದಂತಹ ಕಾರಣ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹದನ್ನ ಇಲ್ಲಿ ಗಮನಿಸಬಹುದಾಗಿರುವಂತದ್ದು. ಶಿವು, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.